ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಈಗ ನೀವೇನ್ ನೋಡ್ತಾ ಇದೀರಾ ಪಯಣ. ಈ ಪಯಣ ಮ್ಯೂಸಿಯಂಗೆ ನಾವು ಬಂದಿರೋದು ಫಸ್ಟ್ ಟೈಮ್. ತುಂಬಾ ಜನ ವಿಡಿಯೋ ಮಾಡಿದ್ದಾರೆ. ಇದು ನಮ್ದೇ ಆದಂತ ವಿಡಿಯೋ, ನಮ್ಮ ಸ್ಟೈಲ್ ಅಲ್ಲಿ ಮಾಡಿದೀವಿ. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಇನ್ನ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ಇನ್ ಮುಂದೆ ನಾನು ಹಾಕುವಂತ ವಿಡಿಯೋ ನಿಮ್ಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಈಗ ನೀವೇನ್ ನೋಡ್ತಾ ಇದೀರಾ ಪಯಣ ಮ್ಯೂಸಿಯಂ. ನಮ್ಮ ಪಯಣ ಮ್ಯೂಸಿಯಂ ನ ಕಡೆಗೆ ಬನ್ನಿ, ಪಯಣ ಮ್ಯೂಸಿಯಂ ನ ತೋರ್ಸೋಣ. ನಾವು ಪಯಣಗೆ ಎಂಟ್ರಿ ಆಗ್ತಿದ್ದಂಗೆನೆ ವೈಬ್ಸೇ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಕ್ಲೈಮೇಟು ಕೂಡ ಹಂಗೆ ಸಪೋರ್ಟ್ ಮಾಡ್ತಾ ಇತ್ತು. ನೀವು ನೋಡ್ಬೋದು ಇಲ್ಲಿ ಚಾಟ್ಸ್ಗಳನ್ನೆಲ್ಲ ತಿನ್ನೋಕ್ಕೂ ಕೂಡ ಜಾಗ ಇದೆ. ಫ್ಯಾಮಿಲಿ ಎಲ್ಲ ಬಂತು ಅಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬರೀ 50 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಆದರೆ ನೀವು ಒಂದು ಒಳ್ಳೆಯ ವಿಂಟೇಜ್ ಕಾರ್ ಮ್ಯೂಸಿಯಂನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ರಿಸೆಪ್ಷನಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗಳ ದರ್ಶನ ಆಗುತ್ತೆ. ಮೇಲ್ಗಡೆ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ನೆಕ್ಸ್ಟು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕಾರು ಮೊದಲನೇದಾಗಿರುತ್ತೆ. 50 ರೂಪಾಯಿ ಕೊಟ್ಟು ನಾವು ಎಂಟ್ರಿ ಆಗ್ತಿದ್ದಂಗೆ ಒಂದು ಇದರ ವೈಬ್ಸ್ ಅಂತಲೇ ಹೇಳ್ಬೋದು, ವಿಂಟೇಜು. ಅದು ನಿಮಗೆ ತುಂಬಾ ಫೀಲ್ ಆಗುತ್ತೆ. ಈ ವಿಂಟೇಜ್ ಕಾರ್ ಮ್ಯೂಸಿಯಂ ಬಂದು ಪ್ರಪಂಚದಲ್ಲೇ ಮೊದಲನೆಯ ಕಾರ್ ಮ್ಯೂಸಿಯಂ, ವಿಂಟೇಜ್ ಕಾರ್ ಮ್ಯೂಸಿಯಂ. ಇದು ಮೊದಲನೇದು ಮೈಸೂರಲ್ಲಿರೋವಂಥದ್ದು. ಇದು ಒಂದು ಒಳ್ಳೆ ಪ್ರೈಡ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಬನ್ನಿ, ಎಂಜಾಯ್ ಮಾಡಿ, ನೋಡಿ, ಖುಷಿ ಪಡಿ. ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರನೇ ನೀವು ಬರ್ಬೋದು. ಹಾಗೆ ಒಂದು ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸೇರಿ ಬಂದ್ರೂ ಕೂಡ ನೀವು ಆರಾಮಾಗಿ ಬಂದು ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಆಚೆ ಕೂಡ ಫುಡ್ಸ್ ಎಲ್ಲ ಇರುತ್ತೆ, ಫುಡ್ಸ್ ಎಲ್ಲ ತಿನ್ಬೋದು ಅಂತಲೇ ಹೇಳ್ತೀನಿ. ನೀವೀಗೇನ್ ನೋಡ್ತಾ ಇದೀರಾ, ಇದು ನನ್ಗೆ ಫೇವ್ರೇಟ್ ಅನ್ಸಿದ್ ಕಾರು. ತುಂಬಾ ಸಖತ್ತಾಗಿದೆ. ನನಗಂತೂ ನೋಡಕ್ ಬಹಳ ಖುಷಿ ಆಗ್ತಿತ್ತು. ಏನು ಫ್ರಂಟ್ ಇಂದ ನೀವು ನೋಡ್ತೀನಿ ಅಂತ ಅಂದ್ರೆ ಈ ಕಾರು ಒಳ್ಳೆ ಫ್ಲೈಟ್ ತರ ಇದೆ ಗುರು. ನೀವೇನ್ ನೋಡ್ಬೋದು, ಫ್ಲೈಟ್ ತರ ಲುಕ್ಕು ಬಟ್ ಸಖತ್ತಾಗಿದೆ. 1947 ಅಲ್ಲೇನೆ ಈ ರೀತಿಯಾದಂತ ಕಮಾಂಡೋ 6 ಕಾರ್ನ ಅವ್ರು ಮಾಡಿದ್ದಾರೆ ಅಂದ್ರೆ ಎಷ್ಟು ಅಲ್ಟಿಮೇಟ್ ಅಂತ ಅಂತೀನಿ. USA ಕಾರ್ ಇದು, ಬಟ್ ತುಂಬಾನೇ ಸಖತ್ತಾಗಿದೆ. ಇಲ್ಲಿ ನೋಡಿರೋಂತ ಕಾರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದೇ ಕಾರು. ಬನ್ನಿ ಬೇರೆ ಬೇರೆ ಕಾರ್ಗಳನ್ನ ತೋರಿಸ್ಬಿಡೋಣ. ಎಲ್ಲ ಆಗಿನ ಕಾಲದ ಕಾರ್ಗಳು. ಬೇಕಾದ್ರೆ ನೀವು ಮಾಡೆಲ್ಗಳನ್ನ ನೋಡ್ಬೋದು. ಡೀಟೇಲ್ಸ್ ಗಳು ಬೇಕು ಅಂದ್ರೆ ಇಲ್ಲಿ ಹಾಕಿದ್ದಾರೆ. ಒಂದು ವಿಸಿಟ್ ಮಾಡಿ. ಜಸ್ಟ್ 50 ರುಪೀಸ್. 50 ರೂಪಾಯಿ ಎಲ್ಲಿ ಹೋಗುತ್ತೆ ಬರುತ್ತೋ ಗೊತ್ತಿಲ್ಲ. ಬಟ್ ಈ ಕಾರ್ ಬಂದು ಮೇಡ್ ಇನ್ ಫಿಯೇಟ್ ಅವ್ರದ್ದು ಕಾರು. ಎಷ್ಟು ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನೋಡಿ. ಇದೇ ರೀತಿ ಒಂದೊಂದು ಕಾರ್ಗಳು ಕೂಡ ಅದರದೇ ಆದಂತ ವಿಶೇಷತೆ ಇದೆ ಅಂತ ಹೇಳ್ಬೋದು. ಈಗ ಈ ಕಾರ್ ನೋಡಿ, ಇದು MER 5051 ನೋಡಿ. ಈ ಕಾರು ಮಹಾತ್ಮ ಗಾಂಧಿಯವರು ಯೂಸ್ ಮಾಡಿರೋ ಕಾರು. ಅದಕ್ಕೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಗಾಂಧೀಜಿ ಅವ್ರ ಸ್ಟ್ಯಾಚ್ಯೂ ಕೂಡ ಹಾಕಿದ್ದಾರೆ. ವರ್ಕ್ ಇದೆ ಇಲ್ಲಿ. ನೀವೇನ್ ನೋಡ್ಬೋದು ಈ ರೀತಿ ಇದೆ. ಬನ್ನಿ, ಇಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಕೂಡ ಇದೆ, ನೀವು ನೋಡ್ಬೋದು. ಮಹಾತ್ಮ ಗಾಂಧಿ ಆನ್ ಹಿಸ್ ವಿಸಿಟ್ ಟು ಕರ್ನಾಟಕ. ಸೂಪರ್. ನಮ್ ಕರ್ನಾಟಕಕ್ಕೆ ಬಂದಾಗ ಏನ್ ಈ ಕಾರ್ನ ಯೂಸ್ ಮಾಡಿರ್ತಾರೆ, ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ಗಳಿದೆ, ನೀವು ಓದ್ಕೋಬಹುದು. ಸೂಪರ್ ಅಂತ ಹೇಳ್ತೀನಿ. ಏನ್ ಮಹಾತ್ಮ ಗಾಂಧಿ ಕೂತಿರೋ ಕಾರ್ ಕಂಡ್ರಿ. ಆದ್ರೂ ಹತ್ರಕ್ಕೆ ಹೋಗಿ ಮುಟ್ಬೇಕು ಅನ್ನೋಂತ ಫೀಲ್ ಆಗುತ್ತೆ, ಬಟ್ ಬಿಡಲ್ಲ. ಇದೆ ನೋಡಿ. 1934 ಅಲ್ಲಿ ಈ ರೀತಿ ಕಾರ್ ಇತ್ತ ಅನ್ನೋದೇ ಒಂಥರ ಎಲ್ಲರಿಗೂ ಡೌಟ್ ಅನ್ನೋ ತರ ಅನ್ಸುತ್ತೆ. 1934 ಅಲ್ಲಿ ಇಷ್ಟೊಂದು ಅಪ್ಡೇಟೆಡ್ ಆಗಿದ್ರ, ಈ ತರ ಕಾರ್ಗಳನ್ನ ತಯಾರು ಮಾಡಿದ್ರ. ನೋಡಿ ಎಷ್ಟು ಸಖತ್ತಾಗಿದೆ ಕಾರ್ಗಳು. ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಇದು ನೋಡಿ 1946 ನ ಕಾರು. ಅದು ಫಾರ್ಡ್ ಅವ್ರದ್ದು. ನೀವು ನೋಡ್ಬೋದು ಫಾರ್ಡ್. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಬ್ರ್ಯಾಂಡು ಫಾರ್ಡ್ ಅವ್ರದೇನೆ.
ಫಾರ್ ಡೋರ್ ಮಾಡಿರೋಂತ ಕಾರು. ಖುಷಿ ಆಯ್ತು ಕಾರ್ಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತಲ್ಲ ಗುರು. ಏನೆಲ್ಲ ಹಳೆ ಕಾರ್ಗಳು, ಬಟ್ ಕಾರ್ ಮಾತ್ರ ಆ ಜಮಾನದಲ್ಲಿ ಹಿಂಗೆಲ್ಲ ಮಾಡಿದ್ರಲ್ಲ. ಈಗ ಬರ್ತಾರ ಕಾರ್ಗಳು ನೋಡಿ ಹೆಂಗಿದಾವೆ. ಬಟ್ ಎಲ್ಲ ಅವಾಗೆಲ್ಲ ಹಳೆ ಕಾರ್ಗಳು ಹೆವಿ ಗೇಜ್ ಇರ್ತಿದ್ವು. 1948 ಕಾರ್ ಇದು ಮಾರಿಸ್ 8 ಸೀರೀಸ್. ಮಾರಿಸ್ ಅವ್ರದ್ದು 8 ಸೀರೀಸ್ ಕಾರ್. ಇದೆಲ್ಲ ನಿಮ್ಗೆ ದಸರಾ ಟೈಮಲ್ಲಿ, ಪ್ರೊಸೆಷನ್ ಟೈಮಲ್ಲಿ ನೀವು ನೋಡ್ಬೋದು ಈ ತರ ಕಾರ್ಗಳನ್ನ. ಆ ಟೈಮಲ್ಲಿ ನಿಮ್ಗೆ ಈ ತರ ಕಾರ್ಗಳು ನೋಡಕ್ ಸಿಗುತ್ತೆ. ಪ್ರೊಸೆಷನ್ ಟೈಮಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ನೋಡಿ ಫ್ರೈಸರ್. ಸೂಪರ್. ಆ ಕಲರ್ ಅಂತೂ ಸಖತ್ ಅಟ್ರಾಕ್ಟ್ ಮಾಡ್ತೈತೆ ಅವರು. ಏನ್ ಕಲರ್ ಗುರು ಇದು, ಚಾಕ್ಲೇಟ್ ಕಲರ್, ಚಾಕೋಬಾರ್ ಐಸ್ ಕಂಡಂಗ್ ಕಾಣಿಸ್ತಾ ಇದೆ. ಅಲ್ಟಿಮೇಟ್ ಆಗೈತೆ ಅಂತಾನೆ ಹೇಳ್ಬೋದು. ಫ್ರೇಸರ್ ಇದು ಒಂದು ಕೊಡುಗೆಯಾಗಿ ಬಂದಂತ ಕಾರು. ಏನ್ ಬರೋ ಕಾರ್ ಇದು, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಈ ತರ ಕಾರೆಲ್ಲ ನಾವು ನೋಡಕ್ ಆಗಲ್ಲ ಕಣ್ರಿ. ನೀವು ಬರೀ 50 ರೂಪಾಯಿ ಬಗ್ಗೆ ಯೋಚನೆ ಮಾಡಬೇಡಿ, ಬಂದು ನೋಡಿ ಆ ಫೀಲ್ ಮಾಡ್ತಿರಲ್ಲ, ಆ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು. ಒಳ್ಳೆ ಚಾಕೋಬಾರ್ ಐಸ್ ಕಂಡಂಗ್ ಕಾಣಿಸ್ತಾ ಇದೆ ನನ್ ಕಣ್ಣು ಅಂತೂ. ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಇದ್ರ ನೆಕ್ಸ್ಟ್ ಸೇಮ್ ಆಗ್ಲಿ ನಾನು ತೋರಿಸ್ ನನ್ನ ಫೇವ್ರೇಟ್ ಕಾರ್ ಅಂತ ಹೇಳಿದ್ನಲ್ಲ, ಆ ತರ ಕಾರ್ಗಳಲ್ಲಿ ಇದು ಒಂದು ಕಾರ್ ಆಗಿರ್ತದೆ. ಯಾಕೆ ಅಂತ ಅಂದ್ರೆ ಇದು ಫ್ಲೈಟ್ ತರನೇ ಇದೆ, ಅದೇ ತರ ಲುಕ್ ಇದೆ, ಫೀಚರ್ಸ್ ಗಳೆಲ್ಲ ಅಲ್ಲೇ ಇದೆ. ಎಲ್ಲ USA ಮೇಡ್ ಕಾರ್ಗಳು. ಯಾಕಂದ್ರೆ ಸೂಪರ್ ಆಗಿ ಕಾಣಿಸ್ತದೆ ನೋಡಿ ಹೆಂಗಿದೆ ಅಂತ ದೂರದಿಂದ ತೋರಿಸ್ತೀನಿ. ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಕಾರು. ನೆಕ್ಸ್ಟ್ ತುಂಬಾನೇ ಪುಡದಾಗಿದೆ ಅಂತ ಅನ್ನಿಸ್ತು ಈ ಕಾರು. ಸಖತ್ತಾಗಿದೆ. MYW 1015 ಒಪೆಲ್ ಅವರ ಕಂಪನಿ ಇದು ಕಾರು. ಸಿರ್ಸಿ ಅವ್ರದ್ದು ಕಾರ್. ಸೂಪರ್ ಕಂಡ್ರೆ. ಇದು ಒಂದು ಅಲ್ಟಿಮೇಟ್ ಕಾರು. ಒಂದು ಕ್ರೀಮ್ ಅಂಡ್ ಬ್ರೌನ್ ನ ಕಾಂಬಿನೇಷನ್ ಅಲ್ಲಿ ಮ್ಯಾಚ್ ಆಗಿರುವಂತಹ ಕಾರ್. ಇನ್ನ ನೆಕ್ಸ್ಟ್ ಬರ್ಲೇಬೇಕಲ್ಲ ಗುರು, ನಮ್ಮ ಮೈಸೂರು ಮಹಾರಾಜರು ನೋಡಿ ಗುರು, ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಕಾರು. ತೋರಿಸ್ತೀನಿ ಈಗ ಹೇಗಿದೆ ಅಂತ. ನೋಡಕ್ಕೆ 2 ಕಣ್ಣು ಸಾಲದು ಕಂಡ್ರೆ. ಮೈಸೂರು ಮಹಾರಾಜರು ಎಷ್ಟು ಹೊಗಳಿದ್ರು ಸಾಲದು. ನೋಡ್ರಿ ನಮ್ಮ ಮಹಾರಾಜರು ಯೂಸ್ ಮಾಡಿದ ಕಾರು ಹೇಗಿದೆ. ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಇದು ನಂಬರ್ 1 ಕಾರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮೈಸೂರು ಮಹಾರಾಜರು ಯೂಸ್ ಮಾಡಿದಂತ ಕಾರ್ ಕಣ್ರಿ. ಈ ಕಾರ್ನ ಇನ್ಫಾರ್ಮೇಶನ್ ಇಲ್ಲಿದೆ. ಸೂಪರ್ ಅಲ್ಲ, ನಂಬರ್ 1 ಅಂತಾನೆ ಹೇಳ್ಬೋದು. ಮೈಸೂರು ಮಹಾರಾಜರ ಕಾರ್ ಯಾವ ರೀತಿ ಇದೆ. ಎಲ್ಲ ನಮ್ಮ ರಾಜರ ಫೋಟೋಸ್ಗಳನ್ನ ನೀವು ನೋಡ್ಬೋದು ಹೇಗಿದೆ ನೋಡಿ. ನೆಕ್ಸ್ಟ್ ನಮ್ಮ ಮಹಾರಾಜರ ಕಾರ್ನ ನೋಡ್ತಿದಂಗೆ ನೆಕ್ಸ್ಟ್ ನಮ್ಗೆ ಸಿಗೋದು ಬೈಕ್ಸ್ ಗಳು. ಬೈಕ್ ನೋಡ್ರಿ ಯಾವ ರೀತಿ ಇದೆ. ಲೂನಾ, ಲೂನಾ. ನಮ್ ಡಿ ಬಾಸ್ ಕೂಡ ಹೇಳ್ತಾ ಇದ್ರು ಅವ್ರ ಹತ್ರ ಒಂದು ಲೂನಾ ಇತ್ತು ಅಂತ, ಅವ್ರ ತಂದೆಯವ್ರದ್ದು. ಅದಕ್ಕೆ ಜ್ಞಾಪಕ ಆಗ್ತಾ ಇದೆ ಲೂನಾ ನೋಡಿದ್ರೆ. ಎಷ್ಟು ಹಳೆ ಗಾಡಿಗಳು ಗುರು ಈ ಗಾಡಿಗಳೆಲ್ಲ. ಈಗ್ಲೇ ಎಷ್ಟೊಂದು ಜನ ಬಜಾಜ್ ನ ಯೂಸ್ ಮಾಡ್ತಾರೆ ಆಲ್ಟ್ರೇಷನ್ ಮಾಡಿಸ್ಕೊಂಡು. ಲೈಟ್ ಕೂಡ ಆಫ್ ಮಾಡ್ತಾವ್ರೆ. ನಾವು ಬಂದಿದ್ದು ಟೈಮ್ ಬೇರೆ ಎಂಡ್ ಆಗಿತ್ತು. ಕೆನೆಟಿಕ್ ಹೋಂಡಾ ಕೂಡ ನೋಡ್ಬೋದು ನೀವು ನೋಡಿ. ಬಟ್ ತುಂಬಾನೇ ಚೆನ್ನಾಗಿತ್ತು. ಚೇತಕ್ ಗಾಡಿ ಏನೋ ಕೊಡುಗೆ ಆಗಿ ಕೊಟ್ಟಿರ್ಬೋದು, ಆ ಕಾರಣಕ್ಕೆ ಅವ್ರ ಹೆಸರು ಹಾಕ್ಸ್ಕೊಂಡಿದ್ದಾರೆ. ಇದು ಬುಲೆಟ್ ಬಿಡ್ರಿ ಇವಾಗ ನೋಡ್ತಾ ಇರ್ತೀವಿ. ಈ ಬುಲೆಟ್ ನೋಡ್ರಿ, ರಾಜದೂತು, ನಾನಿನ ಮರೆಯಲಾರೆ ಫಿಲಮ್ ಅಲ್ಲಿ ನೀವು ನೋಡಿರ್ಬೋದು. ರಾಜ್ಕುಮಾರ್ ಅವರೆಲ್ಲ ಓಡಿಸ್ತಾರಲ್ಲ ಆ ಗಾಡಿ. RX100 ಎವರ್ ಗ್ರೀನ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನೆಲ್ಲ ರಾಜದೂತ್ಗಳು ನಿಂತವೆ. ಗುರು ಯಾವ್ದು ಹೇಳಿದ್ದು, ಟ್ರಿಯಂಫ್ ಅವ್ರ ಗಾಡಿ ಗುರು. ಇದು ಹಳೆ ಗಾಡಿ, ಸಾಕತ್ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು. ಇದು ಯಾವ್ದೋ ಒಂದು ತುಂಬಾನೇ ಹಳೆ ಗಾಡಿ, ಹೆಸರು ಅಂತೂ ಗೊತ್ತಾಯ್ತಲ್ಲ, ಸಿಟ್ರಿಯಾನ್ ಅಂತ ಹೇಳ್ಬೋದು. ಗಾಡಿ ಒಂಥರ ಕಲರ್, ಸ್ಕೈ ಬ್ಲೂ ಕಲರ್, ಸೂಪರ್ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ. ಇದು ಗ್ರೀನ್ ನೋಡ್ರಿ, ಈ ಗ್ರೀನ್ ಎಷ್ಟು ಸಖತ್ತಾಗಿದೆ. ಪಿಸ್ತಾ ಗ್ರೀನ್. MYV 621 ಇಂಗ್ಲೆಂಡಿನ ಕಾರು. ಎಷ್ಟು ಸಖತ್ತಾಗಿದೆ. ಇದು ಒಂಥರ ಮೊಟ್ಟೆ ತರ ಇದೆ ಕಾರು. ಸಖತ್ತಾಗೈತೆ ಕಾರು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಾರು. ನೆಕ್ಸ್ಟ್ ನಾವು ನೋಡುವಂತ ಕಾರು MYB ಇರುವಂತ ಹಿಂದೂಸ್ತಾನ್ 14 ಅಂತ ಕಾರ್ ಹೆಸರು ನೋಡಿ. ಹಿಂದೂಸ್ತಾನ್ 14. ಏನ್ ಗುರು ಹಿಂದೂಸ್ತಾನ್ 14 ಅಂತ ಐತೆ. ಲೈಟ್ ಗಳೆಲ್ಲ ಆಫ್ ಮಾಡ್ತಾವ್ರೆ. ನಾವು ಬಂದಿರೋದು ಲೇಟ್ ಆಗಿತ್ತು, ಎಂಡಿಗೆ ಬಂದ್ಬಿಟ್ಟಿದ್ವಿ. ಆ ಕಾರಣಕ್ಕಾಗಿ ನೀವು ನೋಡ್ಬೋದು ಹಿಂದೂಸ್ತಾನ್ 14. ನೆಕ್ಸ್ಟ್ ನಾರ್ಮಲ್ ಆಗಿ ಅಂಬಾಸಿಡರ್ ತರನೇ ಇದೆ. ಏನಂತ ಹೊಸ ತರ ಅಂತ ಏನ್ ಫೀಲ್ ಆಗ್ಲಿಲ್ಲ. ಇಲ್ಲಿ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತಾನೆ ಹೇಳ್ಬೋದು ಈ ಕಾರ್ ಹೆಸರು. ಬಟ್ ಕಾರ್ ನಂಬರ್ ಇಲ್ವಲ್ಲ ಗುರು, ಏನ್ ಕತೆ ಇದು. ಓಕೆ,
ನೆಕ್ಸ್ಟ್ ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1 ಸೂಪರ್ ಅಂತಾನೆ ಹೇಳ್ಬೋದು. 993 ಅಂತ ಹೇಳ್ತೀರಿ, ನಂಬರು ಸಾಕತ್ತಿದೆ. ನೆಕ್ಸ್ಟ್ ನೋಡುವರು ಹೆಂಗಿದೆ ಕಾರು, ರಾಮ ಗ್ರೀನ್ ಕಲರ್, ವೈಟ್ ಕಾಂಬಿನೇಷನ್. ಆಗ್ಲೇ ಎಂತೆಂತ ಕಲರ್ಗಳನ್ನ ಯೋಚನೆ ಮಾಡ್ತಿದ್ರು ಕಾಂಬಿನೇಷನ್ಗೆ. ಇವರೆಲ್ಲ ಆ ಜಮಾನ್ದಲ್ಲೇ ಈ ತರ ಕಲರ್ಗಳು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಚಾರ್ಲೆಟ್ ಬೆಲ್ ಏರ್ ಅಂತ ಕಾರ್ ಹೆಸರು. CNW 9595 ನಂಬರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬಾನೇ ಒಳ್ಳೆಯ ಕಾರು, ಸಾಕಾಗಿದೆ ಅಂತಾನೆ ಹೇಳ್ಬೋದು. ಇದೇನು ಗುರು ಮುಂದೆ ಒಳ್ಳೆ ಬುಲೆಟ್ ಹಾಕೋಬಿಟ್ಟಿದ್ರೆ ಚಾಂಪಿಯನ್ ರೀಗನ್ MYB 475 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಕಾರ್ಗಳು ಈಗ ಆಲ್ಮೋಸ್ಟ್ ಕೆಲವು ಜನಗಳ ಹತ್ರ ಇದೆ. ತುಂಬಾನೇ ಚೆನ್ನಾಗಿದೆ. ಒಂಥರ ಪರ್ಪಲ್ ಕಲರ್ 404 3626 ನಂಬರ್, ತುಂಬಾ ಅಲ್ಟಿಮೇಟ್. ಇದೇನು ಕೂಡ ಜೇಮ್ಸ್ ಬಾಂಡ್ ಕಾರ್ ಇದ್ದಂಗೆ ಇದೆ. ಚಾರ್ಲೆಟ್ ಇಂಪಾಲಾ. ನನಗಂತೂ ತುಂಬಾ ಅಲ್ಟಿಮೇಟ್ ಅಂತ ಹೇಳ್ಬೋದು ಈ ಕಾರ್. ಚಾರ್ಲೆಟ್ ಇಂಪಾಲಾ. ಲೈಟ್ ಎಲ್ಲ ಆಫ್ ಮಾಡ್ತವ್ರೆ. ಅಣ್ಣ ಲೇಟಾಗಿ ಬಂದಿದ್ದೀರಾ ನೀವು ಅಂದ್ಬಿಟ್ಟು. ಹಂಟರ್, ಹಿಲ್ಮ್ಯಾನ್ ಹಂಟರ್ ಅಂತಾನೆ ಹೇಳ್ಬೋದು. ಈ ಕಾರ್ ಹೆಸರು 1967 ಅಲ್ಲಿ ಇರೋದು. GDL 2162 ಹಿಲ್ಮ್ಯಾನ್ ಹಂಟರ್. ತುಂಬಾ ಅಲ್ಟಿಮೇಟ್ ಆಗಿರುವಂತ ಕಲರ್ ಆಗ್ಬೋದು. ನೆಕ್ಸ್ಟ್ ಈ ಓಪೆಲ್ ಒಂದ್ ಸ್ವಲ್ಪ ಮೈಸೂರಲ್ಲಿ ಕಾಣಿಸ್ತದೆ, ಅವಾಗ ನೋಡ್ಬೋದು ಅಂತಾನೆ ಹೇಳ್ತೀನಿ. ಟೈಮ್ ಆಗಿದೆ, ನಾವು ಬಂದಿರುವಂತದ್ದು ಎಂಡ್ ಟೈಮ್ ಆಗಿರೋದ್ರಿಂದ ಎಲ್ಲಾ ಲೈಟ್ಸ್ ಗಳನ್ನ ಆಫ್ ಮಾಡ್ತಾ ಇದಾರೆ. ಕಂಪ್ಲೀಟ್ಲಿ ಆಫ್ ಆಗ್ತಾ ಇದೆ. ನೀವು ನೋಡ್ಬೋದು ಯಾವ ರೀತಿ. ಏನು ಮಾಡಕ್ಕಾಗಲ್ಲ, ಕಗ್ಗತ್ತಲು. ನಾವು ಏನ್ ಮಾಡಕ್ಕಾಗಲ್ಲ, ಎಂಡ್ ಟೈಮ್ ಬಂದ್ಬಿಟ್ವಿ. ಅದೇ ನಾವು ತಪ್ಪು ಮಾಡಿದ್ದು. ಇರ್ಲಿ ಅವನ ಬನ್ನಿ. ಇಲ್ಲಿ ನಾವು ಈಗ ಹೋಗ್ತಿರೋದು ಅಂಡರ್ ಗ್ರೌಂಡ್ಗೆ. ಸುಮ್ಮನೆ ಜಾಗ ಕೂಡ ಸಾಕಷ್ಟು ಸ್ಪೀಶಿಯಸ್ ಆಗಿದೆ. ಒಳ್ಳೆ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು. ಮೈಸೂರಲ್ಲಿ ಒಂದ್ ಒಳ್ಳೆ ಮೈಂಡ್ ನ ರಿಫ್ರೆಶ್ ಮಾಡ್ಕೋಬೇಕಾ, ಒಂದೊಳ್ಳೆ ಮಾಲ್ ತರ ಏನಾರ ನೋಡ್ತಾ ಇದ್ದೀರಾ, ಮೈಸೂರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತೀರಾ ಕಣ್ರಿ. ಇಂಥ ಪ್ಲೇಸ್ಗಳು ಬನ್ರಿ, ಎಂಜಾಯ್ ಮಾಡ್ರಿ. ಒಳ್ಳೆ ಮ್ಯೂಸಿಯಂ ಒಂದು 50 ರೂಪಾಯಿ ಅಷ್ಟೇ, ಬಂದು ಕೊಟ್ಬಿಟ್ಟು ಆರಾಮಾಗಿ ಬಂದು ಒಂದೊಳ್ಳೆ ಪ್ಲೇಸಸ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಮ್ ವಿಷ್ಣುದಾದ ಅವ್ರ ಕಾರ್ ಕೂಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಮಕ್ಳುಗಳು ಓಡ್ತಾವ್ರೆ, ಟೈಮ್ ಆಗ್ಬಿಡೈತಲ್ಲ, ಆ ಕಾರಣಕ್ಕಾಗಿ. ಇದು ಫ್ಲೈಟ್. ಓ ಗುರು, ಇದು ಫಾರಿನ್ ಅಲ್ಲೆಲ್ಲ 6 ತರ ಇದ್ರೆ ನಿಂತ್ಕೊಂಡು ನೋಡಿ ಜ್ಞಾಪಕ ಇದೆ. ಆ ತರದ ಯಾವ ಫ್ಲೈಟ್ ಆಗಿದೆ ಇದು. ಎಕ್ಸಾಕ್ಟ್ ಆಗಿ ನಾವು ಎಂಟ್ರಿ ಆಗ್ತಾ ಇದೀವಿ. ಈಗ ಕೆಳಗಡೆಗೆ ಬಂದ್ವಿ. ಫಾಲೋ ದ ಕ್ಯೂ ಅಂತ ಹೇಳಿದ್ರೆ, ಮೊದಲನೇದಾಗಿ ಈಗ ನಾವು ನೋಡಕ್ ಸಿಗುವಂತದ್ದು ನಮಗೆ ಬೈಕ್ಸ್. ಹೇಗಿದೆ ನೋಡಿ, ಅದು ಒಂಥರ ಚೆನ್ನಾಗೈತೆ ಗಾಡಿ. ಅದನ್ನ ಬಿಡಿ, ಬಜಾಜ್ ಚೇತಕ್ ತರನೇ ಐತೆ. ಇದು ಒಂಥರ ಬಾಕ್ಸ್ ತರ ಐತೆ, ಚೆನ್ನಾಗಿದೆ. ನೆಕ್ಸ್ಟ್ RX ಗಳು ಈ ಕಡೆ ಇದಾವೆ. ಇಲ್ಲಿ ಕವರ್ ಮಾಡ್ಬಿಡೋಣ, ಆಮೇಲೆ ಇಲ್ಲಿ ಕವರ್ ಮಾಡಕ್ಕಾಗಲ್ಲ ಅಂದ್ರೆ ಕಷ್ಟ. ಏನು ಇಂಡಿಯನ್ ಆರ್ಮಿ ಕಾರ್ ತರ ಕಾಣಿಸ್ತಿದೆ. ಒಳ್ಳೆ ಪೇಂಟಿಂಗ್ ಮಾಡೋರೆ, ನೋಡ್ಬೋದು ನೀವು. ಸಖತ್ ಪೇಂಟಿಂಗ್ ಅಂತ ಹೇಳ್ಬೋದು. ಇದು ಯಾವ ತರ ಕಾರ್ ಅನಿಸ್ತಾ ಇದೆ ಗೊತ್ತಾ? ಯಾವ್ದಾರ ಟೆಂಪಲ್ಗಳು ಅಥವಾ ಯಾವ್ದಾರ ದೊಡ್ಡ ದೊಡ್ಡ ಜಾಗಗಳಿಗೆಲ್ಲ ಹೋದಾಗ ಅಲ್ಲಿಂದ ಬರೀ ಆ ಜಾಗಕ್ಕೆ 1 ಕಿಲೋಮೀಟರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಾಗ ಅವರು ಅಲ್ಲಿ ಓಡಾಡಕ್ ಆಗಲ್ಲ ಅನ್ನೋರ್ನ ಕರ್ಕೊ ಓಡಾಡ್ತಾರಲ್ಲ, ಆ ತರ ಓಪನ್ ಕಾರ್ ತರ ಕಾಣಿಸ್ತಾ ಇದೆ ಅಂತ ನನ್ಗನ್ನಿಸ್ತು. ನಿಮ್ಗೇನ್ ಅನ್ಸು ಕಮೆಂಟ್ ಮಾಡಿ. ಸ್ಟೈಲರ್ ಪಚ್ ಆಪ್ ನಿಂಗೆ ಅಂತ. 1962 ಏನಿವ್ರು ಆಗ್ಲೇನೆ ಚಿಕ್ಕದಾಗಿದೆ. ಇದು ಫಿಯೇಟ್ ಅವ್ರದೇ ಕಾರು. ಎಷ್ಟು ಪುಟ್ಟದಾಗಿ ಮಾಡಿದ್ದಾರೆ. MYZ 123 ನಂಬರ್ ಅಂತೂ ಅಲ್ಟಿಮೇಟ್. ಕಲರು ಸೂಪರು, ಮೆರೂನ್ ಅಂತ ಹೇಳ್ಬೋದು. MYN 2246. ಆಗ ಕಾರ್ ತಗತಿದ್ದವ್ರೆ ಕಡಿಮೆ. ಆ ಟೈಮಲ್ಲಿ ಎಂತೆಂತ ಕಾರ್ಗಳು ತಗೊಂಡವ್ರೆ ಗುರು. ಫಿಯೇಟ್ ಅವ್ರದೆಲ್ಲ. MYB 8375 ಸೂಪರ್ ಕಾರು. ಕಲರ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಎಕ್ಸ್ಪ್ಲೋರರ್. ನೀವೇನ್ ನೋಡ್ತಾ ಇದ್ರ, ಇದು ಎಕ್ಸ್ಪ್ಲೋರರ್. ಹೀರೋ ಹೋಂಡಾ CD100. ವಾವ್, ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ ಈ ತರ ಕಾರ್ಗಳಿದ್ದಾವೆ. ಏನ್ ಗುರು, ಈ ಜೀಪ್ಸ್ ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಜೀಪು ಅಲ್ಲ, ಈ ಜೀಪ್ ತಗೊಂಡು ಶೋಕಿ ಮಾಡ್ತಾರೆ ಅವ್ರೆಲ್ಲ. ಕಾಲದಲ್ಲೇ ಶೋಕಿ ಮಾಡ್ಬಿಟ್ಟವ್ರೆ ಜೀಪ್ ತಗೊಂಡು. TDZ 876. ಇದು ಟ್ಯಾಕ್ಸಿ ಅಂತಾನೆ ಹೇಳ್ಬೋದು. MH01G8440 1994 ಕಣ್ರಿ ಟ್ಯಾಕ್ಸಿ. ಈ ತರದ್ ಬಿಡ್ರಿ, ಈಗೆಲ್ಲ ಫಿಲಮ್ ಅಲ್ಲಿ ನೋಡಿರ್ತೀವಿ.
1981 ಅಂಬಾಸಿಡರ್ ಕಾರು. ಓಕೆ, ಇದೆಲ್ಲ ಅಂಬಾಸಿಡರ್ ಕಾರ್ ನೀವೇ ನೋಡಿದಿರಾ. ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಇನ್ನೂ ಒಂದು ಬೆಸ್ಟ್ ವಿಡಿಯೋ ಅಂತ ನಾನು ಹೇಳ್ಬೋದು. 1983 ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಡ್ಯಾಟ್ಸನ್ ಕಾರ್ ನೋಡ್ರಿ. ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಸಗದಾಗಿ ನಿಂತವ್ರು, ಯಾಕಂದ್ರೆ ಆದರೂ ಇರಬೇಕಿತ್ತು ಅಂತ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೆಯವ್ರಿಗೆ ಜಾಸ್ತಿ ದಿವಸ ಭೂಮಿಲಿ ಇರೋಕ್ಕೆ ಅವಕಾಶ ಸಿಗಲ್ಲ ಅಂತಾನೆ ಹೇಳ್ತೀನಿ. ತುಂಬಾ ಮಿಸ್ ಮಾಡ್ಕೋತೀವಿ. ನೀವು ಯಾರು ಮಿಸ್ ಮಾಡ್ಕೋತೀರಾ ಕಮೆಂಟ್ ಮಾಡ್ರಿ. ಮೈಸೂರಿನ ಪಯಣ ಮ್ಯೂಸಿಯಂ ಅಲ್ಲಿ ಇರುವಂತಹ ಕಾರು ಯಾರು ಮಿಸ್ ಮಾಡ್ಕೊಳಂಗಿಲ್ಲ. ಬಂದು ನೋಡಿ ಎಂಜಾಯ್ ಮಾಡಿ. ನಾವೆಲ್ಲ ನೋಡಕ್ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ, ಬಟ್ ಈ ತರದೊಂದು ಮ್ಯೂಸಿಯಂ ಮಾಡೋದ್ರಿಂದ ಕೇವಲ ಬರೀ 50 ರೂಪಾಯಿ ಕೊಡೋ ಮುಖಾಂತರ ಇಂಥ ಒಳ್ಳೊಳ್ಳೆ ಕಾರ್ಗಳಾಗ್ಬೋದು, ಒಳ್ಳೊಳ್ಳೆ ಹಳೆಯ ಐಟಮ್ಗಳನ್ನ ಇವೆಲ್ಲ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಈ ತರದನ್ನೆಲ್ಲ ಯಾರು ಸಂಗ್ರಹ ಮಾಡಲ್ಲ, ಬಟ್ ಈ ತರ ಏನೊಂದು ಪಯಣ ಅಂತ ಒಂದು ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂ ಅವರು ಆ ಕೆಲಸನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ ನೋಡಿ. ಹಳೇ ಕಾಲ ಟ್ರಕ್ MYX 5206 ಅಂತ ಹೇಳ್ಬೋದು. ಇದು ಟ್ರಕ್ ಟಾಟಾ ಲಾರಿ ಕೊಡುಗೆ ಶಿವರಾಮ ಶೆಟ್ಟಿ. ಶ್ರೀ ಧರ್ಮಸ್ಥಳ MEW. ಯಪ್ಪ ಏನ್ ಗುರು, ಆ ಕಾಲದ ಗಾಡಿಗಳನ್ನ ನೋಡ್ತಾ ಇದ್ರೆ ಕ್ರೇಜಿ. ಕರ್ಪೇಸನ್ ಇನ್ನೂ ತೆಗಿತೀನಿ ಸರ್. ಹೇಗಿದೆ ಇದು ಗಾಡಿ ನೋಡಿದ್ರಿ? ಬಹಳ ಖುಷಿ ಆಯ್ತು ಸೀರಿಯಸ್ಲಿ ಈ ತರ ಗಾಡಿಗಳು ನಾವ್ ಇದು ನೋಡಿಲ್ಲ. ನಿಮ್ ಹಿಂದೆ ಇರೋದು ಗಾಡಿ ನೋಡಿ ಏನ್ ಅನ್ಸ್ತಾ ಇದೆ ನಿಮ್ಗೆ? ಯಾರನ್ನ ಯೂಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅಲ್ಲಿ ಕೆಳಗಡೆ ಏನೋ ಬರ್ತೀರಾ ನೋಡಿ 1981 ಅಂತ. ಮಿಲಿಟರಿ ಟ್ರಕ್ ಬೋರ್ಡೆ ನೋಡಿಲ್ಲ, ನೀವ್ ಹೇಳ್ದಂಗ ನಾವು ನೋಡ್ತಾ ಇರೋದು. ಓಕೆ, ಉಕ್ರೇನ್ ಟ್ರಕ್ ಅಂತ ಅದು ಮಿಲಿಟರಿ ಟ್ರಕ್. ಓಕೆ, ಯುಕ್ರೇನ್ ಅಲ್ಲಿ ಮಿಲಿಟರಿ ಟ್ರಕ್ ಅಂತ ಹೇಳ್ತಾ ಇದಾರೆ. ಕಂಟ್ರಿ ಆಫ್ ಆರಿಜಿನ್ ಅಂತ ಹೇಳ್ತಾ ಇದಾರೆ. ಆ ಟೈಮ್ ಅಲ್ಲಿ ಗುರು 1981 ಅಲ್ಲೇ ಈ ರೀತಿ ಅವ್ರೇನೊಂದು ಬಲ್ಕ್ ಆಗಿ ಬಿಲ್ಡ್ ಮಾಡಿದಾರೆ ಅಂದ್ರೆ ಹಿಂಗಿತ್ತು. ಟೆಕ್ನಾಲಜಿ ಯಾವ ತರ ಇತ್ತು ಅಂತ ಫೀಲ್ ಮಾಡ್ತಾ ಇದ್ದೀರಾ. ಬಹಳ ಸಕದ ಟೈರ್ ನೋಡು ಬ್ರೋ ಹೆಂಗಿದೆ. ಅಲ್ಲ ನೀವೇನು ಬೇರ್ತಾರದು ಬೇವ್ರ ತರ ಸೆಕೆ ಬ್ರೋ. ಇಲ್ಲಿ ಫ್ಯಾನ್ ಆನ್ ಮಾಡಿಲ್ಲ, ಕರೆಂಟ್ ಎಲ್ಲ ಹೋಯ್ತಲ್ಲ ನೋಡಿ. ಕೆಳಗಡೆ ಒಂದ್ ಏನೋ ಲೀಕೇಜ್ ಆಗ್ತಾ ಇದೆ, ಎಲ್ಲ ಟೈ ಎಲ್ಲ ಮಡ್ಗೋರೆ, ಇಲ್ಲೆಲ್ಲ ಇದಾಗ್ಬಾರ್ದು. ಒಳಗಡೆ ಗುರು ಪೆಟ್ರೋಲ್ ಗಿಟ್ರೋಲ್ ಹಾಕಿ ನಿಲ್ಸಿದಾರ ಅಂತ ಡೌಟ್ ನನಗೆ. ಅಲ್ಲ ಡೀಸೆಲ್ ಪೆಟ್ರೋಲ್ ಏನೋ ಹಾಕಿದಾರ ಅಂತ ನವೀನ್. ಸೋರುತ್ತೆ ಸರಿ, ಒಳಗಡೆ ಫಿಲ್ ಮಾಡಿದ್ರೆ ತಾನೇ ಸೋರೋದು. ಏನ್ ಗುರು, ಆ ಕಾಲದಲ್ಲೇ 1981 ಅಲ್ಲೇ ಈ ತರ ಬಲ್ಕ್ ಬಿಲ್ಡ್ ಮಾಡಿದ್ರ? ಇದೊಂಥರ ರೌಂಡ್ ಹೊಡಿತಾ ಇದೆ. ಸೂಪರ್. ಈ ಕಾರು ರೌಂಡ್ ಹೊಡಿತಾ ಇತ್ತು. ಅಪ್ಪ ವಿಡಿಯೋ ಮಾಡ್ಕೊ ಈ ತರದಿಂದ. ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದೀವಿ. ಒಂದ್ ನಿಮಿಷ ಆಯ್ತು ಬೈ, ಒಂದ್ ನಿಮಿಷ ಆಗೋಯ್ತು. ನೆಕ್ಸ್ಟ್ ಮರ್ಸಿಡೀಸ್ ಬೆನ್ಸ್. ಇವೆಲ್ಲ ಬೆನ್ಸ್ ಎಡಿಷನ್ಸ್. ಮರ್ಸಿಡೀಸ್ ಬೆಂಜ್ 1980, ಅದು 2008. ರೆಡ್ ಕಲರ್ ಮಗ BMW ನೋಡಿಲ್ಲ ಹೆಂಗಿತ್ತು. ಲೈಟ್ ಆಫ್ ಮಾಡ್ಬಿಡ್ತವ್ರೆ, ಬಟ್ ಬೇಡ, ಬೇಜಾರಾಯ್ತಾ ಇದೆ. ಶ್ರೀ ಧರ್ಮಸ್ಥಳ ಹುಡುಗರು ಅಮೆರಿಕಾದಿಂದ ತಗೊಂಡ್ರದು. ವಾವ್ ಗುರು, ಜಾಗ್ವಾರ್ ನೀವೇನ್ ಮಾಡಿಲ್ಲ. ಜಾಗ್ವಾರ್ KA 21 ME1111. ಬಟ್ ಇದೆ ಡೀಟೇಲ್ಸ್ ಹತ್ತಿಲ್ವಲ್ಲ ಏನಕ್ಕೆ? ಜಾಗ್ವಾರ್ ಗುರು ಹೆಂಗಿತ್ತು? ಜಾಗ್ವಾರ್ ಹೆಂಗಿದೆ? ಅಲ್ಟಿಮೇಟ್ ಬಾಸ್. ಓ ಗುರು, ಡಿ ಬಾಸ್ ನೋಡು ಗುರು, ಡಿ ಬಾಸ್. ಆ ಕಾಲದಲ್ಲೇ DL 3C ಡಿ ಬಾಸ್ ಅಂತ ಹಾಕ್ಸವ್ರೆ. ಏನಿರ್ಬೇಡ. ಏನ್ ಗುರು, ಆ ಜಮಾನ್ರೆ ಬಾಸ್ ಅಂತ ಬರ್ತಾವ ನೋನೆ. ಏನ್ ಕಾಸ್ಟ್ ಆಗಿರ್ಬೇಕು, ಏನ್ ಕತಿಯೋ ಇವೆಲ್ಲ ಬಿಡಿ. ಏನಂತಾರ ನಾರ್ಮಲ್ ಆಗಿ ನೋಡಿದ್ದೀವಿ.
ಮಂಜುಲೂಸ್ 1500 ರೆಡ್ ಕಲರ್. ಅದು ಮಿರರ್ ನೋಡ್ರಿ ಯಾವ ರೀತಿ ಇದೆ, ಅಲ್ಟಿಮೇಟ್ ಆಗಿದೆ ಕಾರ್ಗೆ ಮಿರರ್. ಸೈಡ್ ಮಿರರ್ ಎಲ್ಲಿ ಕೊಡ್ತಾ ಇದ್ರು ಆಗ, ಬಟ್ ಈಗ ನೋಡಿ ಇಲ್ಲಿ ಕೊಡ್ತಾರೆ ಮಿರರ್ ಇಲ್ಲಿ. ವಾವ್, ಇದೊಂಥರ ಸಗದಾಗಿದೆ, ಕರು ಅಂತಾನೆ ಹೇಳ್ಬೋದು. CAS 1837 ಅಂತ ಹೇಳ್ಬೋದು. ಆರನ್ ನೋಡ್ರಿ, ಹೊಸ ತರ ಆರನ್ ಹಾಕ್ಸವ್ರೆ. ಫ್ರಂಟ್ ಅಂತೂ ತುಂಬಾನೇ ಡಿಫ್ರೆಂಟ್ ಲುಕ್ ಇದೆ, ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಇದೆಲ್ಲ ನಾರ್ಮಲ್ ಅಂಬಾಸಿಡರ್ ರೀತಿನೇ ಕಾರು, ಆರ್ಮಿ ಅಂಬಾಸಿಡರ್. ಸೂಪರ್, ಸೆಲ್ಯೂಟ್ ಹೇಳೋಣ ಇಲ್ಲಿಂದನೇ. ನೆಕ್ಸ್ಟ್ ಎಲ್ಲ ಕಾಂಟೆಸಾ ಕ್ಲಾಸಿಕ್ L8. ಕಾಂಟೆಸಾ ಬಿಡ್ರಿ ಈಗೀಗ ಸ್ವಲ್ಪ ದಿನ ಇಟ್ಟವ್ರೆ ಇನ್ನ. ಜಿಗ್ಜಿಚಾಕ್ ಅಂತ ಹೇಳ್ಬೋದು. ಒಂದೊಳ್ಳೆ ವ್ಯಾನ್ ಇದು. ನಾವು ಎಲ್ಲ ಆಗಿನ ಕಾಲದಲ್ಲಿ ಮದುವೆಗೆಲ್ಲ ಹೋಗ್ಬೇಕಂದ್ರೆ ಈ ತರದೇ ವ್ಯಾನ್ಗಳು ಇರ್ತಿದ್ದು, ಬಟ್ ಈ ತರ ಎಲ್ಲ ಪೇಂಟಿಂಗ್ ಇರ್ತಿಲ್ಲ ಬಿಡಿ. ಇದೆಲ್ಲ ಇವ್ರು ಈಗ ಮಾಡಿಸಿರೋದು ಅನ್ನೋ ತರ ಫೀಲ್ ಆಗ್ತಾ ಇದೆ ನೋಡಿದ್ರೆ. ಬಟ್ ಕಾಲಾರ್ ನೋಡ್ರು ಇದು ರೀಪೇಂಟ್ ಆಗಿದೆ ಅಂತ ಅಂತೂ ಗೊತ್ತಾಗ್ತಾ ಇದೆ. ಇಷ್ಟು ಚೆನ್ನಾಗಂತೂ ಇರ್ತಿರ್ಲಿಲ್ಲ, ಹಳೆ ಕಾಲ ಪೇಂಟ್ ಆಗಿದ್ರೆ. CAX 6641 ಸೂಪರ್ ಆಗಿದೆ, ಪುಟ್ಟದಾಗಿದೆ ಕಾರು, ಸಕತ್ತಾಗಿದೆ. ಡಿಕ್ಕಿಗೆಲ್ಲ ನೋಡಿ ಯಾವ ರೀತಿ ಕೊಡ್ತದೆ. ಐ ಥಿಂಕ್ ಮುಂದೆಯಿಂದ ಈ ಕಡೆಯಿಂದ ಹಿಂಗ್ ಓಪನ್ ಮಾಡೋದು ಡಿಕ್ಕಿ ಅನ್ಸ್ತಿತ್ತು ಆಗ. ತುಂಬಾನೇ ಚೆನ್ನಾಗಿದೆ ಕಾರು. ಎವರ್ಗ್ರೀನ್ ಕಾರ್ ಮಾರುತಿ 800 ನೋಡ್ರಿ, ಸುಜುಕಿ. ಹೆಂಗಿದೆ, ಚಾಕ್ಲೇಟ್ ತರ ಅಂತ ಹೇಳ್ಬೋದು. ನೋಡಿ ಅವರು ಕ್ಲೀನ್ ಮಾಡ್ತಾ ಇದಾರೆ ಆಲ್ರೆಡಿ, ಎಲ್ಲ ಒರೆಸ್ತಾ ಇದಾರೆ ನೀಟಾಗಿ. ಕ್ಲೋಸಿಂಗ್ ಟೈಮ್ ಆಗೋಯ್ತಲ್ಲ, ಹಾಗಾಗಿ ಎಲ್ಲ ಒರೆಸ್ತಾ ಪಾರ್ಟ್ಸ್ಗಳನ್ನೆಲ್ಲ ಪಾರ್ಟ್ ಬೈ ಪಾರ್ಟ್ ಬಿಚ್ಚಿ ಡಿಸ್ಪ್ಲೇಗೆ ಹಾಕಿದ್ದಾರೆ. ಒಂದೊಂದೊಂದು ಪಾರ್ಟ್ಗಳನ್ನ ಬಿಚ್ಚಿ ಈ ತರ ಸಪ್ರೇಟ್ ಆಗಿ ತೋರಿಸಿದ್ದಾರೆ. ಯಾವ ರೀತಿ ಬರುತ್ತೆ ಕಾರ್ಗಳಿಗೆ, ಏನೇನು ಇರುತ್ತೆ. ಮತ್ತೆ ಕಾರ್ ಅಂತೂ ರೀಪೇಂಟ್ ಅಂತೂ ಆಗಿದೆ, ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಆರೆಂಜ್ ಕಲರ್ ತುಂಬಾನೇ ಚೆನ್ನಾಗಿದೆ. ಹಿಂದೆ ನೋಡಿ ನೋಡ್ಬೋದು ಎಲ್ಲ ಆಗ್ತದೆ. ನೆಕ್ಸ್ಟ್ ಮಾರುತಿ 800 ಆಗಲೇ ತೋರಿಸ್ತೀನಿ, ಚಾಕಕ್ಕದು. ಈ ಕಾರ್ ಜ್ಞಾಪಕ ಇದೆ, ಎಷ್ಟು ಜನ ಜ್ಞಾಪಕ ಇದೆ? ಅಪ್ಪು ಫಿಲಮ್ ಅಲ್ಲಿ ರಕ್ಷಿತಾ ಅವ್ರು ತಗೊಬರ್ತಾರೆ ಗೊತ್ತಾ ಕಾರು, ಆ ಕಾರ್ ಸೇಮ್ ಇದೇ ತರ ಕಾರ್ನ ತಗೊಬರ್ತಾರೆ. ಜ್ಞಾಪಕ ಎಷ್ಟು ಜನ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ಮೂವಿ ನೋಡಿರೋಂತೂ ಪಕ್ಕಾ ಮರೆಯಲ್ಲ. ಸೇಮ್ ಇದೇ ತರ ಕಾರ್ನ ಅಲ್ಲಿ ಅಪ್ಪು ಫಿಲಮ್ ಅಲ್ಲಿ ರಕ್ಷಿತಾ ಅವ್ರು ಬರ್ತಾರೆ. ಅಲ್ಟಿಮೇಟ್ ಆಗಿದೆ ಕಾರ್, ಏನ್ ಮುದ್ದಾಗೈತೆ ಗುರು, ಮಿಸ್ಟರ್ ಬೀನ್ ಕಾರ್ ತರ ಫೀಲ್ ಆಗ್ತೈತೆ. ರೋಡ್ ರೋಲರ್ ಗಳು ಬರ್ತಿದ್ವಲ್ಲ ಗುರು ಆಗ, JCB ರೋಡ್ ರೋಲರ್ ಗಳೆಲ್ಲ. ಜಮಾನದು ಯಾವ ರೀತಿ ಇದೆ ನೋಡು ಗುರು, ಈ ರೀತಿ ಇದೆ. ತಿರ್ಗಾ ಸೇಮ್ ಅದೇ ಸ್ಪಾಟ್ಗೆ ಬರ್ತೀವಿ ನೋಡ್ಕೊಂತ ಹೋದ್ರೆ. ಅಂದ್ರೆ ನಾನೇನು ಆ ಕಡೆಯಿಂದ ತೋರಿಸ್ಕೊಂಡ್ ಬಂದೆ, ಅದೇ ಸ್ಪಾಟ್ಗೆ ಬರ್ತೀವಿ. ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಅಷ್ಟೇ. ಬನ್ನಿ ಬೇಗ ಬೇರೆ ಐಟಮ್ಸ್ ನೋಡೋಣ. ಮಸ್ಟ್ ಬಿಚ್ಚಿ KA 19N111. ಈ ಕಾರ್ಗಳು ಈಗ್ಲೂ ಕೂಡ ನೋಡಕ್ ಸಿಗ್ತವೆ ಅಂತ, ಸಿಗ್ದಿರಂತ ಕಾರ್ ಅಂತೂ ಅಲ್ಲ ಇದು. ಓಕೆ, ಚೆನ್ನಾಗಿದೆ ಕಾರು, ಒಳ್ಳೆ ಕಲರ್, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. KA 22M7237 IND ಹೊಡೆ ಹಾಕ್ಸವ್ರೆ. ಇದೆಲ್ಲ ಈಗಿನ ಕಾರ್ಗಳ ಟೊಯೋಟದು, ತುಂಬಾ ಚೆನ್ನಾಗಿದೆ. ಈ ಕಾರ್ ಕೂಡ ಸಿಗ್ತವೆ. 1111 Hyundai Sonata Gold, ಸೂಪರ್ ಕಾರ್ ಅಂತ ಹೇಳ್ಬೋದು. K03M9812 Rover Mantico ನೋಡ್ಬೋದು. ಇದೆಲ್ಲ ನಾರ್ಮಲ್ ಕಾರ್ಗಳು ಬಿಡ್ರಿ, ಈಗಿನ ಕಾರ್ಗಳು ಇವೆಲ್ಲ ನೋಡಿರ್ತೀರ ಜನ, ನೋಡಿದಾರ ತೋರಿಸ್ಬೇಕು, ನೋಡಿದ್ರೆ ಬಂತು ಭಾಗ್ಯ ಅಂತ ಹೇಳ್ಬೋದು. ನೋಡಿ ಫೋಟೋ ಬೂತ್ ಮಾಡಿದ್ದಾರೆ ನೋಡ್ಬೋದು. ನೋಡಿ ಫೋಟೋ ತಗೋತಾ ಇದಾರೆ ಬಂದು. ತುಂಬಾನೇ ಹಳೆಯ ಡೋರು, ಇವೆಲ್ಲ ಆಂಟಿಕ್ಗಳು. ಬೇರೆ ಊರುಗಳಲ್ಲಿ ಮನೆ ಸೇಲ್ ಮಾಡಿದಾಗ ಅಥವಾ ಮನೆ ಹೊಡೆದಾಕ್ಬೇಕಾರೆ ಹೋಗಿ ಯಾರಾಜಲ್ಲಿ ತಗೋತಾರೆ, ಅದಕ್ಕೆ ಅಂತಾನೆ ಕೆಲವು ಜನ ಇದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಆಗಿನ ಕಾಲದ ವರ್ಕ್ ಇದೆಲ್ಲ, ಈಗೆಲ್ಲ ಸೇರಿ ನನ್ನ ಪ್ರಕಾರ ಅನ್ಸುತ್ತೆ ಇದು ಗೋಡೆಗಲ್ಲ, ಮೇಲ್ಗಡೆ ತಾರಸಿ ಕಡೆಗೆ ಹಾಕಿದಾರಲ್ಲ ಅದು ಇರ್ಬೋದು. ಅದನ್ನ ತಗೊಂಡು ಇವರು ಡಿಸ್ಪ್ಲೇಗೆ ಈ ತರ ಹಾಕಿದ್ದಾರೆ. ಇದು ಕೂಡ ಡೋರ್ ಆಗಿದೆ. ಎಲ್ಲ ಹಳೆ ಕಾಲದ ಗುರು. ಚೌಕಟ್ ನೋಡುವರು ಏನ್ ಸೈಜು ಗೇಜ್ ಐತೆ ಮೇಲೆಲ್ಲ. ತುಂಬಾ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಈ ತರದ ಗಡಿಯಾರ ನೋಡಿ, ಇಂಥದ್ದೆಲ್ಲ ತೋರಿಸ್ಬೇಕು. ಯಾವ್ದಾನೋ ತೋರಿಸ್ಕೊಳ್ಳಿ, ನೋಡಿರನ್ನೇ ನೋಡಿ ಅಂತ ಅನ್ನೋದಲ್ಲ. ಹೆಂಗಿದೆ ವರ್ಕ್ ನೋಡಿ, ಹೇಗಿದೆ, ಎಷ್ಟು ವರ್ಷದ ಹಳೆ ಗಡಿಯಾರನ ಗೊತ್ತಿಲ್ಲ. ಬಟ್ ಇನ್ಫಾರ್ಮೇಶನ್ ಹಾಕ್ಬೇಕಿತ್ತು ಇವರು. ಬಟ್ ಗಡಿಯಾರಕ್ಕಂತೂ ಇನ್ಫಾರ್ಮೇಶನ್ ಹಾಕಿಲ್ಲ, ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು.
ಬಟ್ ಹಾಕಿಲ್ಲ. ಹಾಗೆ ಪಕ್ಕ ಒಂದು ಸ್ಟೆನ್ಸಿ ಕೂಡ ಇದೆ. ಕಲ್ಲ ಗುರು, ಓ ಕಲ್ಲು ಗುರು ನಿಜವೇ. ನಾನು ಕಂಪ್ಲೀಟ್ಲಿ ಮುಗಿಸ್ಕೊಂಡು ಬ್ಲಾಗ್ ಹೋಗ್ಬೇಕಾರೆ ಇಲ್ಲಿ ರೈಟ್ ಸೈಡಲ್ಲಿ ಈಗ ಡೋರ್ ಹಾಕೋತಾರೆ ನೋಡಿ. ಇದ್ರೊಳಗಡೆನೂ ಕೂಡ ವಸ್ತು ಸಂಗ್ರಹಾಲಯ ಇತ್ತು, ಅವರು ಕ್ಲೋಸ್ ಮಾಡಿಬಿಟ್ರು. ಒಂದು ಬೇಜಾರೇನಾಯಿತು ಅಂದರೆ ಅದ್ರೊಳಗಡೆ ಇರೋಂಥದ್ದು ಏನೇನಿತ್ತು ಇದೆಲ್ಲ ತುಂಬಾ ಒಳ್ಳೊಳ್ಳೆ ಐಟಮ್ಸ್ಗಳಿತ್ತು, ಇದನ್ನ ನೋಡೋಕ್ಕಾಗಲಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅವರೆಲ್ಲ ಫೋಟೋಸ್ ತೆಗ್ದಿದ್ರಲ್ಲ, ಆ ಫೋಟೋಸ್ನೇ ಯೂಟಿಲೈಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಸೆಕ್ಯೂರಿಟಿಗೆ ಬರೀ ಹಿಂದಿಯವ್ರನ್ನ ಹಾಕೊಂಡ್ಬಿಟ್ಟಿದ್ದಾರೆ, ಯಾರು ಕನ್ನಡದವ್ರು ಇಲ್ಲ. ಕನ್ನಡದವರೆಲ್ಲ ಇದ್ದಿದ್ರೆ ತುಂಬಾ ಹೆಲ್ಪ್ ಆಗ್ತಿತ್ತು ಎಷ್ಟೋ ಜನಗಳಿಗೆ ಅಂತ ಹೇಳ್ತೀವಿ. ಏನಕ್ಕೆ ಇಲ್ಲಿಯವ್ರು ಕೆಲಸ ಕೊಡಲ್ಲ ಅನ್ನೋದೇ ಗೊತ್ತಿಲ್ಲ, ಅಥವಾ ಕೆಲಸ ಕೊಡಲ್ವೋ ಅಥವಾ ಅವ್ರ ಕೆಲಸ ಬಂದು ಮಾಡಲ್ವೋ ಏನು ಅನ್ನೋದೇ ಅರ್ಥ ಆಗಲ್ಲ. ಬಟ್ ಎಲ್ಲ ಟೆಂಡರ್ನ ಕಂಪ್ಲೀಟ್ಲಿ ಹಿಂದಿಯವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೆಕ್ಯೂರಿಟೀಸ್ ಕಂಪ್ಲೀಟ್ಲಿ ಅವರೇ ಇರೋ ಅಂಥದ್ದಲ್ಲಿ ಯಾರು ಕೂಡ ಕನ್ನಡದವ್ರು ಇಲ್ಲ. ನೆಕ್ಸ್ಟು ಹಿಂಗೆ ಎಲ್ಲ ನೋಡಿಕೊಂಡು ಈಚೆ ಬರ್ಬೇಕಾದ್ರೆ ನೀವೇನ್ ನೋಡ್ತಾ ಇದ್ರಾ, ಇದು ರೋಡ್ ರೋಲರ್. ಹೌದು, ಏನ್ ಫೆರಾರಿ ಕಂಪ್ನಿದ ಅಂತ ಡೌಟು. ಯಾಕೆಂದ್ರೆ ಈ ಕುದುರೆ ಬಂದ್ರೆ, ಈ ಕುದುರೆ ಎಲ್ಲ ನೀವು ನೋಡೋಕ್ಕಾಗೋದು ಫೆರಾರಿ ಕಂಪ್ನಿಲೇ. ಫೆರಾರಿದ ಅಂತ ಡೌಟು. ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ವಲ್ಪ ನೀವು ನೋಡ್ಬೋದಿದೆ, ಹೊಡೆದೋಗಿದೆ. ಓಕೆ, ಬಟ್ ಆಗಿನ ಕಾಲದ್ದು ನೋಡಕ್ ಸಿಗೋದೇ ಕಷ್ಟ ಅಂತ ಸಿಕ್ಕಿದೆ. ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡೋದ್ ಬಿಟ್ಟು ಹೊಡೆದೋಗೈತೆ ಅಂತ ಅಂತವನೆ ಅಂತ ಬೇಜಾರ್ ಮಾಡ್ಕೋಬೇಡಿ. ನೀಟಾಗಿ ತೋರ್ಸೋಣ. ಎಲ್ಲ ಮೆಟಲ್ ವೀಲ್ಸು. ಏನ್ ಗುರಿದು, ಇದೊಂಥರ ಹಿಂಗೆ ತಲ್ದಿ ತಿಲ್ಸೋ ಥರ ಏನಾಗಿದೆ. ಇಲ್ಲೇನಾರ ಟಾರ್ಗೆಟ್ ಹಾಕದ, ಏನ್ ಕತೆ? ಸ್ಟೇರಿಂಗ್, ಇಲ್ಲೊಂದು ಸ್ಟೇರಿಂಗ್ ಇದೆ. ಇಲ್ಲೇ ಕೂತ್ಕೋತಿದ್ರಾ ಡ್ರೈವರ್ ರೈಡರ್? ಹತ್ತಕ್ಕೆ ಕೂಡ ಜಾಗ ಇದೆ. ಜಾನ್ ಫ್ಲವರ್ ಅಂಡ್ ಕೋ, ಲೀಡ್ಸ್ ಲಿಮಿಟೆಡ್, ನಂಬರ್ 17555, ಲೀಡ್ಸ್ ಇಂಗ್ಲೆಂಡ್ ಅಂತ ಹಾಕಿದ್ರೆ. ಜಾನ್ ಫ್ಲವರ್ ಕೋ, ಲೀಡ್ಸ್ ಲಿಮಿಟೆಡ್, ಲೀಡ್ಸ್. ಒಳ್ಳೆ ಇಂಜಿನ್, ರೈಲ್ವೆ ಇಂಜಿನ್ಗಳಿಗೆ ಇರ್ತಿತ್ತಲ್ಲ ಆ ರೀತಿ ಇದೆ.